ನಮಸ್ಕಾರ ಸ್ನೇಹಿತರೆ. ಸಹಜವಾಗಿ ಎಲ್ಲರ ಗಮನ ಬಿಹಾರದಲ್ಲಾದ ದಿಢೀರ್ ಅಧಿಕಾರ ಹಸ್ತಾಂತರ ಮತ್ತು ಬಿಜೆಪಿಯ ಹೊಸ ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಮೇಲಿತ್ತು. ಇನ್ನೊಂದ್ ಕಡೆ ಮೋದಿ ಮತ್ತು ಅಮಿತ್ ಶಾ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರನ್ನ ಅಕ್ಷರಶಃ ಪಾತಾಳಕ್ಕೆ ತುಳಿದು ಬಿಟ್ಟಿದ್ದಾರೆ. ಮಮತಾ ಬ್ಯಾನರ್ಜಿ ಮಾಡ್ತಾ ಇದ್ದ ಗೂಂಡಾಗರ್ದಿಯನ್ನ ಈಗ ಮಮತಾ ವಿರುದ್ಧ ಬಿಜೆಪಿ ಮಾಡ್ತಾ ಇದೆ. ಯಾಕಂದ್ರೆ ಮುಳ್ಳನ್ನ ಮುಳ್ಳಿಂದನೇ ತೆಗಿಬೇಕು. ಜನವರಿ ತಿಂಗಳಲ್ಲಿ ಏನಾಯ್ತು ನೆನ್ಪು ಮಾಡ್ಕೊಳ್ಳಿ. ಮಮತಾ ಬ್ಯಾನರ್ಜಿ ತನ್ನ ಮುಖ್ಯಮಂತ್ರಿ ಹುದ್ದೆಯನ್ನ ಪಣಕ್ಕಿಟ್ಟು ಐಪ್ಯಾಕ್ ಸಂಸ್ಥೆ ಮೇಲೆ ಐಟಿ ರೇಡ್ ಆಗ್ತಾ ಇದ್ದ ಸಂದರ್ಭದಲ್ಲಿ ಗೂಳಿಯಂತೆ ನುಗ್ಗಿದ್ರು. ಇಡಿಯ ತನಿಖೆಯಲ್ಲಿ ಹಸ್ತಕ್ಷೇಪ ಮಾಡಿ ಫೈಲ್ಗಳನ್ನ, ಸಾಕ್ಷ್ಯಾಧಾರಗಳನ್ನ ಹೊತ್ತೊಯ್ದಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ನಿಂದನೇ ಚೀ ಥೂ ಅಂತ ಮುಖಕ್ಕೆ ಉಗಿಸಿಕೊಂಡಿದ್ರು. ಈಗ ಅದೇ ಮಮತಾ ಕರ್ಮ ಕಾಂಡಗಳನ್ನ ಆಸಿ ಒದ್ದು ಮಲಗಿರ್ತಕ್ಕಂತಹ ಐಪ್ಯಾಕ್ ಸಂಸ್ಥೆಯ ಡೈರೆಕ್ಟರ್ ವಿನೇಶ್ ಅರೆಸ್ಟ್ ಆಗಿರೋದು. ಏನಂತ ಧಮಕಿ ಆಗ್ತಾ ಇದ್ರು ಮಮತಾ ಬ್ಯಾನರ್ಜಿ ಅವರು? ಮಿಸ್ಟರ್ ಮೋದಿ ಕಂಟ್ರೋಲ್ ಯುವರ್ ಹೋಮ್ ಮಿನಿಸ್ಟರ್, ಹೀಗಂತ ಅಮಿತ್ ಶಾಗೆ ಧಮಕಿ ಆಗ್ತಾ ಇದ್ರು. ಆ ಸೇಡನ್ನ ಅಮಿತ್ ಶಾ ಈಗ ದೀದಿ ವಿರುದ್ಧ ತೀರಿಸಿಕೊಂಡ್ರ. ಯಾಕಂದ್ರೆ ಇಡಿ ಅಮಿತ್ ಶಾ ಅಂಡರ್ನಲ್ಲೇ ಬರೋದು. ಏನ್ ಹೇಳ್ತಾ ಇದ್ರು ಮಮತಾ ಬ್ಯಾನರ್ಜಿ? ನಮ್ಮನ್ನ ಬಂಗಾಳದಲ್ಲಿ ಗೆಲ್ಲಿಸಿ ಬಿಜೆಪಿಯನ್ನ ಇಡೀ ಭಾರತದಿಂದನೇ ಓಡಿಸಿ ಬಿಡ್ತೇನೆ ಅಂತ ಧಮಕಿ ಆಗ್ತಾ ಇದ್ರು. ಇವರು ಅಧಿಕಾರದಲ್ಲಿರೋದು ಒಂದ್ ರಾಜ್ಯ, ಅದು ಧಮಕಿ ಆಗ್ತಾ ಇದ್ದಿದ್ ಯಾರಿಗೆ? 22 ರಾಜ್ಯದಲ್ಲಿ ಇರ್ತಕ್ಕಂತ ಬಿಜೆಪಿಗೆ. ಯಾವ ಮಮತಾ ಬ್ಯಾನರ್ಜಿ ಕೆಲವೇ ದಿನಗಳ ಹಿಂದೆ ಇಡೀ ಭಾರತದಿಂದ ಬಿಜೆಪಿನ ಕಿತ್ತೊಗಿತೇನೆ ಅಂತ ಧಮಕಿ ಆಗ್ತಾ ಇದ್ರು. ಈಗ ಅದೇ ಪಶ್ಚಿಮ ಬಂಗಾಳದ ಪಕ್ಕದ ರಾಜ್ಯ ಬಿಹಾರದಲ್ಲಿ ಬಿಜೆಪಿ ಮುಖ್ಯಮಂತ್ರಿ ಆಗಿರೋದು. ಸಹಜವಾಗಿ ಮಮತಾಗೆ ಇದನ್ನ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಿರ್ಲಿಲ್ಲ. ಹತಾಶೆಯಿಂದ ಒಬ್ಬೊಬ್ರೆ ಚೀರಾಡ್ತಾ ಇದ್ರಂತೆ, ಹಾರಾಡ್ತಾ ಇದ್ರಂತೆ ಅನ್ನುವ ಮಾಹಿತಿಗಳು ಇದಾವೆ. ನೆನಪು ಮಾಡ್ಕೊಳ್ಳಿ, 8ನೇ ತಾರೀಕು ಜನವರಿ 2026ನೇ ಇಸ್ವಿ ಏನಾಯ್ತು? ಇಡಿ ರಾತ್ರೋರಾತ್ರಿ ಮಮತಾ ಬ್ಯಾನರ್ಜಿ ಅವರ ರಾಜಕೀಯ ಐಟಿ ಕಂಪನಿ ಆಗಿರ್ತಕ್ಕಂತ ಐಪ್ಯಾಕ್ ಕಚೇರಿಯ ಮೇಲೆ ದಾಳಿ ಮಾಡುತ್ತೆ. ಈ ವಿಷಯ ಗೊತ್ತಾದ ತಕ್ಷಣ ಮಮತಾ ಬ್ಯಾನರ್ಜಿ ಮಾಡೋದೇನು? ಗೂಳಿಯಂತೆ ಪೊಲೀಸ್ ಭದ್ರತೆಯೊಂದಿಗೆ ಇಡಿ ರೈಡ್ ಮಾಡ್ತಾ ಇದ್ದ ಸ್ಥಳಕ್ಕೆ ಬರ್ತಾರೆ. ಸಾಕ್ಷ್ಯ ನಾಶಕ್ಕೆ ಪ್ರಯತ್ನ ಮಾಡ್ತಾರೆ. ಇದೆಲ್ಲ ವಿಡಿಯೋದಲ್ಲಿ ರೆಕಾರ್ಡ್ ಆಗಿರ್ತಕ್ಕಂಥದ್ದು. ಐಪ್ಯಾಕ್ ಸಂಸ್ಥೆನಲ್ಲಿ ಸಾಕ್ಷಿಗಳನ್ನೆಲ್ಲ ಬಾಚಿಕೊಂಡು ಹೊರಗೆ ಬಂದ ನಂತರ ಮಮತಾ ಬ್ಯಾನರ್ಜಿ ಅವರು ಬೈದಿದ್ದು ಯಾರಿಗೆ? ಅಮಿತ್ ಶಾಗೆ. ಈಗ ಅದೇ ಇಡಿ, ಅದೇ ಐಪ್ಯಾಕ್ ನ ಡೈರೆಕ್ಟರ್ ವಿನೇಶ್ ಚಂದೇಲ್ ನನ್ನ ಅರೆಸ್ಟ್ ಮಾಡಿದೆ. ಈ ವಿನೇಶ್ ಚಂದೇಲ್ ಅನ್ನುವ ವ್ಯಕ್ತಿ ಮಮತಾ ಬ್ಯಾನರ್ಜಿಯ ಕರ್ಮ ಕಾಂಡಗಳನ್ನ ತುಂಬಿಕೊಂಡಿರ್ತಕ್ಕಂತಹ ಐಪ್ಯಾಕ್ ಸಂಸ್ಥೆಯ ಸಹ ಸಂಸ್ಥಾಪಕ. ಪಶ್ಚಿಮ ಬಂಗಾಳದ ಕಲ್ಲಿದ್ದಲು ಹಗರಣಕ್ಕೆ ಸಂಬಂಧಪಟ್ಟಂತೆ ಐಪ್ಯಾಕ್ ಸಂಸ್ಥೆಯ ಈ ಸಹ ಸಂಪಾದಕ ವಿನೇಶ್ ಚಂದೇಲ್ ನನ್ನ ಇಡಿ ಪೊಲೀಸರು ಬಂಧಿಸಿರೋದು. ಕೋಲ್ಕತಾದಿಂದ ದಿಲ್ಲಿಗೆ ಇಡಿಯ ಪೊಲೀಸರು ದರ ಅಂತ ಎಳ್ಕೊಂಡು ಹೋಗಿದ್ದಾರೆ. ವಿಚಾರಣೆ ಮಾಡಿ ತಕ್ಷಣ ಅರೆಸ್ಟ್ ಮಾಡಿ 10 ದಿನಗಳ ಪೊಲೀಸ್ ಕಸ್ಟಡಿಗೆ ಈತನನ್ನ ಬಿಡಲಾಗಿದೆ. ಇಡಿ ರೇಡ್ ನ ಸಂದರ್ಭದಲ್ಲಿ ಹಲವು ಪೆನ್ ಡ್ರೈವ್ಗಳು, ಹಾರ್ಡ್ ಡಿಸ್ಕ್ಗಳು, ಮಹತ್ವದ ದಾಖಲೆಗಳು ಸಿಕ್ಕಿದಾವೆ. ಫರ್ಜಿ ನಕಲು ಇನ್ವಾಯ್ಸ್ ಗಳನ್ನ ಸೃಷ್ಟಿ ಮಾಡಲಾಗ್ತಾ ಇತ್ತಂತೆ. ಯಾವುದೇ ಆಧಾರವಿಲ್ಲದೆ ಪಡೆದ ಇನ್ಸೆಕ್ಯೂರ್ಡ್ ಲೋನ್ಗಳು, ಹವಾಲಾದ ಬ್ಲಾಕ್ ಮನಿಯನ್ನ ವೈಟ್ ಮನಿ ಆಗಿಸಿದ್ದರ ಆರೋಪ ಈ ಭ್ರಷ್ಟಾಚಾರಿ ಕಂಪನಿ ಐಪ್ಯಾಕ್ ಮೇಲಿದಾವೆ. ಈಗ ಅಭಿಷೇಕ್ ಬ್ಯಾನರ್ಜಿ ಏನಂತ ಆರೋಪ ಮಾಡಿದ್ದಾರೆ ನೋಡಿ. ಬಿಜೆಪಿ ಅವರು ಅಮಿತ್ ಶಾ ಇಡಿಯನ್ನ ಬಳಸಿಕೊಂಡು ನಮ್ಮನ್ನ ತುಳಿಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಇರಬೇಕು. ಆಡಳಿತ ಮತ್ತು ಪ್ರತಿಪಕ್ಷ ಎರಡಕ್ಕೂ ರಣಾಂಗಣ ಒಂದೇ ರೀತಿ ಇರಬೇಕು. ನಿಷ್ಪಕ್ಷಪಾತವಾಗಿ ಚುನಾವಣಾ ಆಯೋಗ ಚುನಾವಣೆ ನಡೆಸಬೇಕು. ಆಡಳಿತ ಮತ್ತು ಪ್ರತಿಪಕ್ಷ ಎರಡನ್ನೂ ಒಂದೇ ರೀತಿ ಕಾಣಬೇಕು. ಇಬ್ಬರಿಗೂ ನ್ಯಾಯಯುತವಾದ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಕೊಡಬೇಕು ಚುನಾವಣೆಯಲ್ಲಿ. ಈ ರೀತಿ ಮಾತಾಡ್ತಾ ಇರೋದು ಯಾರು? ಟಿಎಂಸಿ. ಎಂತಹ ದ್ವಂದ್ವ ನೋಡಿ. ಪಶ್ಚಿಮ ಬಂಗಾಳದಾದ್ಯಂತ ಅಕ್ರಮ ಬಾಂಗ್ಲಾ ವಲಸಿಗರನ್ನ ತುಂಬಿಕೊಂಡು ಅವರಿಗೆ ಆಧಾರ್ ಕಾರ್ಡ್ ಇಂದ ಹಿಡಿದು ರೇಷನ್ ಕಾರ್ಡು ಎಲ್ಲ ವ್ಯವಸ್ಥೆಗಳನ್ನ ಮಾಡಿ ನೀರು, ನೆರಳು, ಅನ್ನ, ಆಹಾರ ಎಲ್ಲವನ್ನೂ ಕೊಟ್ಟು ಬಂಗಾಳದ ಜನರಿಗೆ ಸಲ್ಲಬೇಕಾಗಿದ್ದ ಮೂಲಭೂತ ಸೌಕರ್ಯಗಳನ್ನೆಲ್ಲ ಅಕ್ರಮ ಬಾಂಗ್ಲಾದೇಶಿಗರಿಗೆ ಕೊಟ್ಟಿರ್ತಕ್ಕಂತ ಟಿಎಂಸಿ ಮಾತಾಡ್ತಾ ಇದೆ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಇರಬೇಕು ಚುನಾವಣೆಯಲ್ಲಿ ಅಂತ. ಭೂತದ ಬಾಯಲ್ಲಿ ಭಗವದ್ಗೀತೆ. ಅಕ್ರಮ ವಲಸಿಗರನ್ನೇ ತಮ್ಮ ವೋಟ್ ಬ್ಯಾಂಕ್ ಮಾಡ್ಕೊಂಡಿದಾರಲ್ಲ, ಇದ್ಯಾವ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್? ಎಲೆಕ್ಷನ್ ನಡೆಯೋ ದಿನ ಬಿಜೆಪಿಗೆ ವೋಟ್ ಹಾಕುವ ಏರಿಯಾಗಳಿಗೆ ನುಗ್ಗುವ ಟಿಎಂಸಿ ಗೂಂಡಾಗಳು ಅವರ ಮನೆ ಮುಂದೆ ಟೈರ್ ಸುಡೋದು, ಹುಸಿ ಬಾಂಬ್ ಹಾಕೋದು, ಹಿಂಸೆ ನಡೀತಾ ಇದೆ, ಹೊರಗೆ ಬರಬೇಡಿ ಅನ್ನುವ ವಾತಾವರಣ ಸೃಷ್ಟಿ ಮಾಡಿ ಕೇವಲ ಟಿಎಂಸಿ ಮತದಾರರು ಮಾತ್ರ ವೋಟ್ ಮಾಡುವಂತೆ ಮಾಡಿ ಎಲೆಕ್ಷನ್ ಗೆಲ್ಲೋದು. ಇದೆಂತ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್? ಕಾಂಗ್ರೆಸ್ನ ಮಾಜಿ ಸಂಸದ, ಲೋಕಸಭೆಯಲ್ಲಿ ಪ್ರತಿಪಕ್ಷದ ನಾಯಕರಾಗಿದ್ದ ಅಧೀರ್ ರಂಜನ್ ಚೌಧರಿಯನ್ನ ಪ್ರಚಾರ ಮಾಡೋದಕ್ಕೆ ಬಿಡ್ತಾ ಇಲ್ಲ ಟಿಎಂಸಿ ಕಾರ್ಯಕರ್ತರು. ಇದೆಂತ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್? ಅದಕ್ಕೆ ಹೇಳಿದ್ದು ಅಮಿತ್ ಶಾ, ನಾನು 15 ದಿವಸಗಳ ಕಾಲ ಪಶ್ಚಿಮ ಬಂಗಾಳದಲ್ಲೇ ಜಾಂಡ ಹುಡ್ತೇನೆ. ಪಶ್ಚಿಮ ಬಂಗಾಳದಲ್ಲಿ 2 ದಿವಸ ಮತದಾನ ನಡೆಯುತ್ತೆ. ಆ 2 ದಿವಸ ಏನಾದ್ರೂ ಟಿಎಂಸಿ ಗೂಂಡಾಗಳು ಮನೆಯಿಂದ ಹೊರಗೆ ಬಂದು ನಮ್ಮ ಕಣ್ಣಿಗೆ ಕಾಣಿಸಿದ್ದೇ ಆದ್ರೆ
ಮೇ 5ನೇ ತಾರೀಕು ನಿಮ್ಮ ಮನೆಗಳಿಗೆ ನುಗ್ಗಿ ದರ ದರ ಅಂತ ಎಳೆದು ಕಂಬಿಯಿಂದ ಹಾಕಲಾಗುವುದು ಅಂತ ಧಮಕಿ ಹಾಕಿದ್ರು ಅಮಿತ್ ಶಾ. ಅದಕ್ಕೆ ನಾನು ಹೇಳಿದ್ದು, ಮುಳ್ಳನ್ನ ಮುಳ್ಳಿಂದಾನೇ ತೆಗಿಬೇಕು. ಗೂಂಡಾಗಳಿಗೆ ಗೂಂಡಾಗಳ ಭಾಷೆನೇ ಅರ್ಥ ಆಗೋದು. ಯಾವಾಗ ಅಮಿತ್ ಶಾ ಈ ರೀತಿ ಉಲ್ಟಾ ಟಿಎಂಸಿಗೆ ಧಮಕಿ ಹಾಕಿದ್ರು, ಅಲ್ಲಿಂದ ಕಮಕ್ ಕಿಮಕ್ ಅಂತ ಎಲ್ಲ ಟಿಎಂಸಿಯ ಗೂಂಡಾಗಳು ಬಿಜೆಪಿಯ ರ್ಯಾಲಿಗಳಲ್ಲಿ ಸಭೆಗಳಲ್ಲಿ ಒಬ್ರು ಟಿಎಂಸಿ ಕಾರ್ಯಕರ್ತರು ಕಾಣಿಸಿಕೊಳ್ತಾ ಇಲ್ಲ. ಉಪದ್ರವ ಕೊಡೋದು ಸೆಕೆಂಡರಿ ಬಿಟ್ಬಿಡಿ. ಯಾಕಂದ್ರೆ ಪಶ್ಚಿಮ ಬಂಗಾಳದ ಜನರಿಗೆ ಸ್ಪಷ್ಟ ಆಗೋಗ್ಬಿಟ್ಟಿದೆ, ಆಡಳಿತಕ್ಕೆ ಈ ಬಾರಿ ಬಿಜೆಪಿನೇ ಬರ್ತಾ ಇರೋದು. ಟಿಎಂಸಿ ಹೋಗ್ತಾ ಇದೆ ಮೇ 4ನೇ ತಾರೀಕು. ಯಾಕ್ ಬೇಕು ಹಿಂಸೆ, ಗೂಂಡಾಗರ್ದಿ ಮಾಡೋದಕ್ಕೂ ಹೋದ್ರೆ ಎಲ್ಲಂದ್ರಲ್ಲಿ ಕ್ಯಾಮ್ರಾಗಳಿರುತ್ತೆ, ಪತ್ತೆ ಹಚ್ಚಿ ಹುಚ್ಚ ನಾಯಿಗೆ ಒದ್ದ ರೀತಿ ಒದ್ದು ಬಿಡ್ತಾರೆ ಮೇ 5ನೇ ತಾರೀಕು. ಅದರ ಬದಲು ನಮ್ಮ ಮನೆಗಳಲ್ಲಿ ಸೈಲೆಂಟ್ ಆಗಿ ಸುಮ್ಮನಿರೋದೇ ಒಳ್ಳೇದು ಅಂತ ಟಿಎಂಸಿ ಕಾರ್ಯಕರ್ತರು ನಿರ್ಧಾರ ಮಾಡಾಗಿದೆ. ಇದು ನೋಡಿ ಬದಲಾವಣೆ ಆಗ್ತಾ ಇರೋದು ಪಶ್ಚಿಮ ಬಂಗಾಳದಲ್ಲಿ. ನಾಳೆ ನಾಡಿದ್ದು ಲೋಕಸಭೆಯಲ್ಲಿ ವಿಶೇಷ ಅಧಿವೇಶನ ಇದೆ. ಮಹಿಳೆಯರಿಗೆ ಪಾಲಿಟಿಕ್ಸ್ ನಲ್ಲಿ 33% ರಿಸರ್ವೇಶನ್ ಕೊಡಬೇಕು ಅನ್ನೋದೊಂದು, ಡಿಲಿಮಿಟೇಷನ್ ಕ್ಷೇತ್ರಗಳ ಪುನರ್ ವಿಂಗಡಣೆ ಜನಸಂಖ್ಯೆಯ ಆಧಾರದ ಮೇಲೆ, ಈ 2 ಬಿಲ್ಗಳು ಬರ್ತಾ ಇದೆ. ಇವೆಲ್ಲವನ್ನ ವಿರೋಧ ಮಾಡ್ತಾ ಬಂದಿರೋದು ಮಮತಾ ಬೆನರ್ಜಿ. ಒಂದ್ ವೇಳೆ 33% ರಿಸರ್ವೇಶನ್ ಬಿಲ್ ಏನಾದ್ರು ಬಂದ್ರೆ ಲೋಕಸಭೆಯಲ್ಲಿ ಮಹಿಳೆಯರ ಸಂಖ್ಯೆ 273 ಇರಲೇಬೇಕಾಗುತ್ತೆ. ಮಮತಾಗೆ ಈಗ ಅತ್ತ ಧರಿ ಇತ್ತ ಪುಲಿ ಎನ್ನುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ವಿರೋಧ ಮಾಡೋದಕ್ಕೂ ಆಗ್ತಾ ಇಲ್ಲ, ಪರವಾಗಿ ಮಾತಾಡೋದಕ್ಕೂ ಆಗ್ತಾ ಇಲ್ಲ. ಕ್ಷೇತ್ರ ಪುನರ್ ವಿಂಗಡಣೆ ಜನಸಂಖ್ಯೆ ಆಧಾರದ ಮೇಲೆ ಏನಾದ್ರು ಆದ್ರೆ ಈಗಿರ್ತಕ್ಕಂತಹ 543 ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ಹೆಚ್ಚಾಗಿ 850 ಆಗುತ್ತೆ. ಅಂದ್ರೆ ಈಗಿರ್ತಕ್ಕಂಥ ಕೆಪಾಸಿಟಿಗಿಂತ 300 ಸೀಟ್ಗಳಿಗಿಂತ ಹೆಚ್ಚು ಸೀಟ್ಗಳು ಆಡ್ ಆಗುತ್ತೆ. ಈ 2 ಬಿಲ್ಗಳನ್ನ ಪಾಸ್ ಮಾಡೋದಕ್ಕೆ ಬೇಕಾದ ಎಲ್ಲ ಸಾಮ ದಾನ ದಂಡ ಭೇದಗಳನ್ನ ಮೋದಿ ಮತ್ತು ಅಮಿತ್ ಶಾ ಮಾಡ್ತಾ ಇದ್ದಾರೆ. ಹಾಗಾಗಿ ನಿತೀಶ್ ಕುಮಾರ್ ರನ್ನ ಸೆಂಟರ್ಗೆ ಕರೆಸ್ಕೊಂಡಿರೋದು. ಪ್ರಮುಖ ಅಂಗಪಕ್ಷಗಳಾದ ಜೆಡಿಯು ಮತ್ತು ಟಿಡಿಪಿ ಇಬ್ರು ದೊಡ್ಡ ದೊಡ್ಡ ಪತ್ರಗಳನ್ನು ಬರೆದು ಈ 2 ಬಿಲ್ಗಳಿಗೆ ಎಲ್ಲ ಪಕ್ಷದ ನಾಯಕರು ಸಮ್ಮತಿ ಸೂಚಿಸಬೇಕು, 2 ಸದನಗಳಲ್ಲಿ ಪಾಸ್ ಆಗುವಂತೆ ಮಾಡಬೇಕು ಅಂತ ಮನವಿ ಮಾಡಿದ್ದಾರೆ. ಹೆಸರಿಗೆ ಮಾತ್ರ ಪಶ್ಚಿಮ ಬಂಗಾಳದಲ್ಲಿ ಎಲ್ಲ 294 ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಸ್ಪರ್ಧೆ ಮಾಡ್ತೀವಿ ಅನ್ನುತ್ತೆ. ನಾಪತ್ತೆಯಾಗಿ ಹೋಗಿದ್ರು ರಾಹುಲ್ ಗಾಂಧಿ ಅವರು, ಪ್ರಚಾರದಲ್ಲೇ ಇರ್ಲಿಲ್ಲ. ದಿಢೀರಂತ ಬಂಗಾಳದಲ್ಲಿ ಪ್ರತ್ಯಕ್ಷ ಕೂಡ ಆಗಿದ್ದಾರೆ. ಲೆಕ್ಕಕ್ಕೊಂಟು ಆಟಕ್ಕಿಲ್ಲ ಅನ್ನೋ ಪರಿಸ್ಥಿತಿ ಇದೆ. ಒಂದು ಟೂರ್ ಮಾಡಿಕೊಂಡು ಬಂದ್ಬಿಡೋಣ ಅಂತ ಪಶ್ಚಿಮ ಬಂಗಾಳಕ್ಕೆ ಬಂದಿದ್ರು ಕಾಟಾಚಾರಕ್ಕೆ ರಾಹುಲ್ ಗಾಂಧಿ. ಪ್ರಚಾರ ಮಾಡ್ತಾ ಮಾಡ್ತಾ ಇವ್ರು ವಾಗ್ದಾಳಿ ಮಾಡ್ಬೇಕಾಗಿರೋದು ಯಾರಿಗೆ? ಆಡಳಿತ ಪಕ್ಷ ಯಾವುದು? ಮಮತಾ ಬ್ಯಾನರ್ಜಿ ಟಿಎಂಸಿ. ಆದ್ರೆ ರಾಹುಲ್ ಗಾಂಧಿ ಟಾರ್ಗೆಟ್ ಮಾಡಿದ್ದು ನರೇಂದ್ರ ಮೋದಿಗೆ. ಅದಕ್ಕೆ ನೋಡಿ ಹೇಳೋದು ತಪ್ಪು. ಫಸ್ಟ್ ಆಫ್ ಆಲ್ ಈ ವ್ಯಕ್ತಿಗೆ ಆಡಳಿತದಲ್ಲಿರೋ ಪಕ್ಷ ಯಾವುದು, ವಿರೋಧ ಪಕ್ಷ ಯಾವುದು, ನಮ್ಮ ವಿರೋಧಿಗಳು ಈಗ ಯಾರು ಒಂದು ಗೊತ್ತಿಲ್ಲ. ಓದಲ್ಲಿ ಬಂದಲ್ಲಿ ಮಾಡೋದೊಂದೇ ಕೆಲಸ, ಮೋದಿಗೆ ಬೈಯೋದು. ಇವರ ಹೆಲಿಕಾಪ್ಟರ್ ಇಳಿಯಬೇಕಿದ್ದ ಉತ್ತರ ದಿನಾಜ್ಪುರ್ನ ಹೆಲಿಪ್ಯಾಡ್ ನ ಟಿಎಂಸಿಯ ಗೂಂಡಾಗಳು ನಾಶ ಮಾಡಿದ್ರು. ಆದ್ರೂ ರಾಹುಲ್ ಗಾಂಧಿ ವಾಗ್ದಾಳಿ ಮಾಡಿದ್ದು ಮೋದಿ ಮೇಲೆ. ಪಶ್ಚಿಮ ಬಂಗಾಳದ ವಿಧಾನಸಭಾ ಚುನಾವಣೆಯಲ್ಲಿ ಬಂದು ರಾಹುಲ್ ಗಾಂಧಿ ಪ್ರಚಾರ ಮಾಡೋದು ನರೇಂದ್ರ ಮೋದಿ ದೇಶದ್ರೋಹಿ, ನರೇಂದ್ರ ಮೋದಿ ಟ್ರಂಪ್ಗೆ ಸರೆಂಡರ್ ಆಗಿದ್ದಾರೆ, ನರೇಂದ್ರ ಮೋದಿ ದೇಶವನ್ನ ಮಾರಿದ್ದಾರೆ. ಪಶ್ಚಿಮ ಬಂಗಾಳದ ಲೋಕಲ್ ಎಲೆಕ್ಷನ್ ಅಲ್ಲಿ ಅಮೆರಿಕ ಟ್ರಂಪ್ ವಿಚಾರ ಮಾತಾಡಿದ್ರೆ ಓಟ್ ಬೀಳುತ್ತಾ? ಹಂಗ್ ನೋಡೋದಾದ್ರೆ ಕಾಶ್ಮೀರವನ್ನ ಪಾಕಿಸ್ತಾನಕ್ಕೆ ಮಾರಿದ್ಯಾರು? ನೆಹರು. ಅಕ್ಸಾಯ್ ಚಿನ್ನನ್ನ ಚೀನಾಕ್ಕೆ ಮಾರಿದ್ಯಾರು? ನೆಹರು. ಬೋಫೋರ್ಸ್, ಅಗಸ್ಟಾ ವೆಸ್ಟ್ಲ್ಯಾಂಡ್, 2G 3G ಅಂತಹ ಹಗರಣಗಳನ್ನ, ಕೋಲ್ಗೇಟ್ ಹಗರಣ ಇದೆಲ್ಲ ಮಾಡಿದ್ಯಾರು? ದೇಶ ಮಾರಿದ್ಯಾರು? ಕಾಂಗ್ರೆಸ್. ರಾಹುಲ್ ಗಾಂಧಿ ಅವರು ತನ್ನ ತಾಯಿ ಸೋನಿಯಾ ಗಾಂಧಿ ಅವರ ಜೊತೆಗೆ ಚೀನಾಕ್ಕೆ ಹೋಗಿ ಒಂದು ಡೀಲ್ ಮಾಡ್ಕೊಂಡು ಸೈನ್ ಮಾಡಿ ಬಂದಿದ್ರಲ್ಲ, ಅದು ಯಾವುದು ಇದುವರೆಗೂ ಬಹಿರಂಗಪಡಿಸಿಲ್ಲ. ದೇಶನ ಮಾರಿದವರು ಇವರು, ಉಲ್ಟಾ ಮೋದಿ ದೇಶನ ಮಾರಿದ್ದಾರೆ ಅಂತ ಬಂಗಾಳದಲ್ಲಿ ಆರೋಪ ಮಾಡ್ತಾರೆ. ಇಂತಹ ಎಡವಟ್ಟುಗಳನ್ನ ಮಾಡೋ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಇರೋದ್ರಿಂದಾನೇ ಕಾಯಕಲ್ಪನೆ ಸಿಗ್ತಾ ಇಲ್ಲ ನೋಡಿ. ನಿಮ್ಗೆ ಅನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.